ಹಾಯ್! ಎಲ್ರಿಗೂ ನಮಸ್ತೆ. ಶ್ರಾವಣ ಮೊದಲೇ ಶನಿವಾರ ಆಗಿರೋದ್ರಿಂದ ಆಂಜನೇಯಗೆ ಹೋಗ್ತಾ ಇದ್ದೀನಿ. ಇನ್ನು ಸ್ಕೂಲ್ ಇರ್ಲಿಲ್ಲ. ಇಬ್ರು ಫ್ರೆಶ್ ಅಪ್ ಆಗಿದ್ದಾರೆ. ಬರ್ತಾ ಪ್ರಸಾದ ತಗೊಂಡ್ ಬಂದಿದ್ದೆ. ಇಬ್ರಿಗೂ ಕೊಡ್ತಾ ಇದ್ದೀನಿ. ಅವರು ಫ್ರೆಶ್ ಅಪ್ ಆದ ತಕ್ಷಣ ಏನಾದ್ರೂ ಓದ್ತಾ ಕೂರ್ತಾರೆ. ಟಿಫನ್‌ಗೋಸ್ಕರ ರಾಗಿ ಶಾವ್ಗೆ ಉಪ್ಮಾ ಮಾಡ್ಕೊಳ್ತಿದ್ದೀನಿ. ನೀರಲ್ಲಿ ಸ್ವಲ್ಪ ಉಪ್ಪು ತುಪ್ಪನ ಹಾಕೋದ್ರಿಂದ ಶಾವ್ಗೆ ಬಿಡಿ ಫ್ರೀಯಾಗಿ ಬರುತ್ತೆ. ಇನ್ನು ರಾಗಿ ಶಾವ್ಗೆ 2 ನಿಮಿಷದಲ್ಲಿ ಬೆಂದೋಗುತ್ತೆ. ಮಾಡೋದಕ್ಕೆ ಎಣ್ಣೆ, ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಗೋಡಂಬಿ, ಕರಿಬೇವು, ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆದ್ಮೇಲೆ ಈರುಳ್ಳಿನ ಹಾಕೊಳ್ತಿದ್ದೀನಿ. ಇದು ಕೂಡ ಸ್ವಲ್ಪ ಫ್ರೈ ಆದ್ಮೇಲೆ ಬೇಕಾಗಿರುವಂತ ವೆಜಿಟೇಬಲ್ ಎಲ್ಲ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಶಾವ್ಗೆನ ಹಾಕಿ ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸನ ಹಾಕೊಂಡು ಕಲ್ಸ್ಕೊಂಡ್ಬಿಟ್ರೆ ರುಚಿಯಾಗಿರುವಂತ ರಾಗಿ ಶಾವ್ಗೆ ಉಪ್ಮಾ ರೆಡಿ ಆಗುತ್ತೆ. ಇನ್ನು ದೇವರ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಗೋಧಿ ಸ್ವೀಟ್ ನ ಮಾಡಿದೆ. ಮಕ್ಕಳಿಗೆಲ್ಲ ಊಟ ಮಾಡಿಸ್ಬಿಟ್ಟು ನಾವು ಪೇರೆಂಟ್ಸ್ ಮೀಟಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಸ್ಕೂಲಿಗೆ ಬಂದಿದ್ವಿ. ಸಿಟಿಯಿಂದ ತುಂಬಾ ದೂರ ಇರೋದ್ರಿಂದ ಎಷ್ಟು ಪೀಸ್ಫುಲ್ ವಾತಾವರಣ ಅಂತಾನೆ ಹೇಳ್ಬೋದು. ಇನ್ನು 2 ತಿಂಗಳಿಂದ ಟೆಸ್ಟ್ ಆಗಿರುತ್ತಲ್ವಾ, ಅದ್ರ ಬಗ್ಗೆ ಹೇಳ್ತಾರೆ. ಇಬ್ರು ಗುಡ್ ಅಂತಾನೆ ಹೇಳಿದ್ರು. ಮುಗಿಸ್ಕೊಂಡು ಹೊರಟು ಬಂದ್ವಿ. ಪ್ಲೀಸ್ ಸಬ್ಸ್ಕ್ರೈಬ್.